5.50 ಕೋಟಿ ರು ವೆಚ್ಚದಲ್ಲಿ ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಒಳಾಂಗಣ ಕ್ರೀಡಾಂಗಣದ ಆವರಣದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಶುಕ್ರವಾರ ಬೆಳಿಗ್ಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಕನ್ನಡದ ಐಕ್ಯತೆಯ ದ್ಯೋತಕವಾಗಿ ನಮ್ಮ ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯನ್ನು ಬಿಂಬಿಸುವ ಹಾಗೂ ನಾಡು ನುಡಿಯ ಬಗೆಗಿನ ಅಭಿಮಾನವನ್ನು ಜನಮನದಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಸರ್ವೆ ನಂಬರ್ 2ರಲ್ಲಿ 0.13 ಗುಂಟೆ ಸರ್ಕಾರಿ ಜಮೀನನ್ನು ಕನ್ನಡ ಭವನ ನಿರ್ಮಿಸುವ ಉದ್ದೇಶಕ್ಕಾಗಿ ಜಾಗವನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದರು. ಕ್ಷಣ ಅಂತೇಳಿ ನಾನು ಭಾವಿಸ್ತೀನಿ. ಈ ಜಿಲ್ಲೆಯಲ್ಲಿ ನಮ್ಮ ಶಾಸಕರು ಭಾಳ ಎನರ್ಜೆಟಿಕ್ ಆಗಿ ಮಾತಾಡ್ತಾರೆ. ನಮಗೊಂದು ಸ್ವಲ್ಪ ವಯಸ್ಸಾಗಿರೋದ್ರಿಂದ ನಾವು ಸ್ಲೋ ಆಗಿ ಮಾತಾಡ್ತೀವಿ. ಈ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಸಾರ್ವಜನಿಕರು, ಸಾಹಿತಿಗಳು, ಸಾಹಿತ್ಯ ಅಭಿಮಾನಿಗಳು ಮತ್ತು ಅನೇಕ ಸಂಘಟನೆಗಳು ಕೊಟ್ಟ ಸಹಕಾರದಿಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿರ್ಬೋದು ಮತ್ತು ನಮ್ಮೆಲ್ಲ ಶಾಸಕರು, ಲೋಕಸಭಾ ಸದಸ್ಯರು, ಎಲ್ಲ ಸಂಪೂರ್ಣ ಆಡಳಿತ, ಮಾಧ್ಯಮ ಸ್ನೇಹಿತರು, ಬಹುಶಃ ಇತಿಹಾಸದಲ್ಲಿ ಮತ್ತೊಂದು ಜಿಲ್ಲೆಯಲ್ಲಿ ಮತ್ತೊಂದು ಸಮ್ಮೇಳನವನ್ನು ಇಂಥ ಒಂದು ಮಟ್ಟಕ್ಕೆ ಆಗುತ್ತೆ ಅಂತೇಳಿ ನಾವಂತೂ ಅನ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಅತ್ಯಂತ ಸಂತೋಷ. ಅಷ್ಟೊಂದು ಇಡೀ ರಾಜ್ಯ, ರಾಷ್ಟ್ರ, ಪ್ರಪಂಚದ ಅನೇಕ ಕನ್ನಡಿಗರು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ನಾವು ಕನ್ನಡ ಸಮ್ಮೇಳನವನ್ನು ಆಗಿದೆ. ಅದರ ಸಂತೋಷ, ಹೆಮ್ಮೆ ಪ್ರತಿಯೊಬ್ಬರಿಗೂ ಇದೆ. ಬಹುಶಃ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಎಲ್ಲರೂ ಇವತ್ತು ಬೀದರ್ಗೆ ಅಥವಾ ಕಾರವಾರಕ್ಕೆ, ಮಂಗಳೂರಿಗೆ ನಾನು ಹೋದಾಗ ಅನೇಕ ಬೇರೆ ಇಲಾಖೆಯ ಕಾರ್ಯಕ್ರಮಕ್ಕೆ ಯಾರಾದರೂ ಒಬ್ಬರಾದರೂ ಇಬ್ಬರಾದರೂ ಬಂದು, ಸರ್ ತುಂಬ ಚೆನ್ನಾಗಾಯಿತು ಸರ್ ಸಮ್ಮೇಳನ ಅಂತೇಳಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 87ನೇ ಸಾಹಿತ್ಯ ಸಮ್ಮೇಳನದ ಮುಖಾಂತರ ತಂದುಕೊಟ್ಟಾಗ ಅಷ್ಟೇ ಜತನವಾಗಿ ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ರಾಷ್ಟ್ರದ, ನಮ್ಮ ರಾಜ್ಯದಲ್ಲಿ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಬೇಕು ಅಂತಂದರೆ ಅದಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಭವನ ಆಗಬೇಕು ಅಂತ ಅಂದೇ ಕಂಡ ಕನಸು ಇಂದು ಅದರ ಭೂಮಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಸಾಕಾರಗೊಂಡಿದೆ. ಇಂತಹ ಒಂದು ಪವಿತ್ರ ಸಂದರ್ಭದಲ್ಲಿ ಕನ್ನಡ ತಾಯಿ, ನಮ್ಮೆಲ್ಲರ ತಾಯಿ ಭುವನೇಶ್ವರಿಯನ್ನು ಸ್ಮರಿಸಿ, ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನಮಿಸಿ, ಸಾಹಿತ್ಯ ಸಮ್ಮೇಳನವನ್ನು ಮುಂದೆ ನಿಂತು ಬರುವ ರವಿ ಅಂತ ಹುಡುಗರ ಡೈನಮಿಕ್ ಪರ್ಸ್ನಾಲಿಟಿಯನ್ನು ಕೂಡ ತಡ್ಕೊಂಡು, ಸ್ವಲ್ಪ ಜಡವಾಗಿ ಬಿದ್ದಿರ್ತಕ್ಕಂಥ ಯುವಕರನ್ನೂ ಜೊತೆಯಲ್ಲಿ ಎಳ್ಕೊಂಡು ಒಟ್ಟೊಟ್ಟಿಗೆ ತೆಗೆದುಕೊಂಡೋದಂಥ ಹಿರಿಯರಾದ ಕೃಷಿ ಸಚಿವರಾಗಿ, ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಪ್ರೀತಿಯ ಚಲುವರಾಯಸ್ವಾಮಿಯವರ ಉಪಸ್ಥಿತಿ ಇದೆ. ಅವರ ಮಾತುಗಳನ್ನ ಕೇಳಿದ್ದೇವೆ. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ರವಿಕುಮಾರ್ MLA ಅವರು. ಅವತ್ತು ಬೆಳಗ್ಗೆ 6:30 ಸುಮಾರು 30,000 ರಿಂದ 50,000 ಜನಗಳನ್ನ ಗುಡ್ಡ ಹಾಕ್ಕೊಂಡು
ಸಾಹಿತ್ಯ ಸಮ್ಮೇಳನದ ನಡಿಗೆ ಅಂತ ಹೆಸರನ್ನ ಇಟ್ಕೊಂಡು ಮ್ಯಾರಥಾನ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಅದು ಯಾವ ಗಳಿಗೆಯಲ್ಲಿ ಪ್ರಾರಂಭ ಮಾಡಿದ್ರು ಅಷ್ಟೇ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು. ಆ ಒಂದು ಮ್ಯಾರಥಾನ್ ಪ್ರೋಗ್ರಾಮ್ನ ಪ್ರಾರಂಭ ಮಾಡಿದವರು ನಮ್ಮ ಗಣಿಗ ಅವರು ರವಿ. ಈಗಲೂ ಕೂಡ ಯೋಚನೆ ಮಾಡ್ತಾಯಿದ್ರು, ಸ್ವಲ್ಪ ಟೈಮ್ ಸಿಕ್ಕಿದ್ದಿದ್ರೆ ಈ ಕನ್ನಡ ಭವನ, ಸ್ತ್ರೀ ಪುರುಷ ಕನ್ನಡ ಭವನ ಅಂತ ಏನು ಹೆಸರಿಟ್ಟಿದ್ದೀರಲ್ಲ, ಇದರ ಭೂಮಿ ಪೂಜೆಗೆ ಒಂದು ಮ್ಯಾರಥಾನ್ ಮಾಡಿಬಿಡ್ಬೋದಾಗಿತ್ತು, ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಲ್ಲ ಅಂತ ಸಂಕೋಚ ಪಟ್ಕೊಳ್ತಿದ್ರು. ಬಹುಶಃ ಆ ಕೆಲಸ ಮಾಡೋ ಹುಡುಗನೇ ಅವ ಮಾಡ್ತಾರೆ. ಇದು ಒಂದು ಹಂತಕ್ಕೆ ಬಂದಾಗ ಖಂಡಿತ ಕೆಲಸವನ್ನು ಮಾಡೋಣ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮ ದರ್ಶನ್ ಪುಟ್ಟಣ್ಣನವರು ಬಂದಿದ್ದಾರೆ. ಅವರು 4 ಮಾತುಗಳನ್ನ ಹೇಳಿದ್ದಾರೆ. ಮೀರಾ ಶಿವಲಿಂಗಯ್ಯನವರ ಆದಿಯಾಗಿ ನಮ್ಮ DC ಅವರು ಬಹುಶಃ ಈ ಕಾರ್ಯಕ್ರಮದ ಯಶಸ್ಸು ಅವರ ಒಂದು ಸಹನೆ ಜೊತೆಗೆ ಹೇಳಿ ಕೇಳಿ ಅವರು ಸಾಹಿತ್ಯದಲ್ಲಿ ಡಾಕ್ಟರೇಟು, ಸಾಹಿತ್ಯದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವರು. ನಮ್ಮ DC ಕುಮಾರ್ ಅವರು, ಅವ್ರ ಜೊತೆಯಲ್ಲಿ CEO ಇದ್ದಾರೆ, ADC ಇದ್ದಾರೆ. ಅಂದು ನಮ್ಮ ಜೊತೆಯಲ್ಲಿದ್ದು ಹೋದಂಥ SP ಅವರು ಮತ್ತು ಅಂದಿನ CEO ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳೇ, ಸಾಹಿತ್ಯಾಭಿಮಾನಿಗಳೇ, ಬೆಳಿಗ್ಗೆ ಕೊರೆಯುವ ಚಳಿಯಲ್ಲಿ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರನ್ನೂ ಕೂಡ ಇಲ್ಲಿ ಮತ್ತೊಮ್ಮೆ ನೆನಪು ಮಾಡಿಕೊಂಡು 87ನೇ ಸಾಹಿತ್ಯ ಸಮ್ಮೇಳನ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬಹಳ ಅದ್ದೂರಿಯಾಗಿ 10 ಲಕ್ಷ ಜನಗಳ ಸಮ್ಮುಖದಲ್ಲಿ ಬಹಳ ವೈಭವಿತವಾಗಿ ಮಂಡ್ಯಕ್ಕೆ ಹೆಸರು ತಂದು ಕೊಡುವಂತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಬರೀ ಸಾಹಿತ್ಯ ಸಮ್ಮೇಳನ 3 ದಿನ ಆಯಿತು, ಊಟ ಮಾಡಿದ್ವಿ, ಸಾಹಿತ್ಯ ಕೇಳಿದ್ವಿ, ಹೊಟ್ಟೋದ್ರೆ ಮುಂದಿನ ಪೀಳಿಗೆಗೆ ಮಂಡ್ಯದಲ್ಲಿ 87ನೇ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಅನ್ನೋದು ಚಿತ್ರದಲ್ಲಿ ಮಾತ್ರ ಇರುತ್ತೆ. ಅದಕ್ಕೊಂದು ಶಾಶ್ವತ ನೆಲೆಯನ್ನ ಕಲ್ಪಿಸ್ಬೇಕು, ಅದರ ಹೆಜ್ಜೆ ಗುರುತನ್ನ ಮೂಡಿಸ್ಬೇಕು ಅಂತೇಳಿ ಇವತ್ತು 5.5 ಕೋಟಿಯ ವೆಚ್ಚದಲ್ಲಿ ಬೃಹತ್ ಕನ್ನಡ ಭವನವನ್ನ ಕಟ್ಟೋದಿಕ್ಕೆ ಇವತ್ತು ಶಿಲಾನ್ಯಾಸವನ್ನ ಮಾಡಿದ್ವಿ. ಮುಂದಿನ 1 ವರ್ಷದೊಳಗಡೆ ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ. ನಮ್ಮ ಸರ್ಕಾರ ನುಡಿದಂತೆ ನಡೆಯೋದು, ಬರೀ ಕೇವಲ ನುಡಿದು ಹೋಗೋದಲ್ಲ, ನುಡಿದಂತೆ ನಾವು ನಡೆಯುವಂತ ಸರ್ಕಾರ, ಕೊಟ್ಟ ಮಾತಿನಂತೆ ನಡೆಯೋ ಸರ್ಕಾರ. ಅಭಿವೃದ್ಧಿಯಲ್ಲಿ ಈ ಹಿಂದೆ ಯಾರು ಕಾಣದಂತ ಅಭಿವೃದ್ಧಿಯನ್ನ ನಾವು ಮಾಡ್ತಾ ಇದೀವಿ. ನಾವು ಮಾತು ಕೊಟ್ರೆ ಅದ್ರ ಹಿಂದಕ್ಕೆ ಹೋಗುವಂತ ಪ್ರಶ್ನೆನೇ ಇಲ್ಲ. ಕೇವಲ ಮಾತು, ಪ್ರೆಸ್ ಮೀಟ್ಗೆ ನಮ್ಮ ಸರ್ಕಾರ ಸುಮ್ಮನೆ ನಿಲ್ಲದೆ ಮಾತನ್ನ ಕೊಟ್ಟ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀವಿ. 10,000 ಕೋಟಿಯನ್ನ ಈ ಜಿಲ್ಲೆಯ ಅಭಿವೃದ್ಧಿಗೆ ತಂದಿದ್ದೀವಿ. ಯಾರು ಏನು ತರದಿರೋರು ಲೆಕ್ಕ ಕೇಳ್ತಾ ಇದ್ರೆ ಲೆಕ್ಕವನ್ನ ಬಿಡಿಯಾಗಿ ಬಿಡಿಸಿ ಹೇಳೋದಕ್ಕೆ ನಾವು ಕೂಡ ರೆಡಿ ಇದ್ದೀವಿ. ನೀವು ತಂದಿರುವಂತ ದುಡ್ಡನ್ನ 1,000 ರೂಪಾಯಿ ಆದ್ರೂ ಲೆಕ್ಕ ನಾವು ಕೇಳ್ತೀವಿ, ನಮ್ದು ಹಕ್ಕಿದೆ ಅನ್ನೋ ಮಾತನ್ನ ಈ ಮೂಲಕ ಹೇಳ್ತೀವಿ. ಮತ್ತೆ ಬರೀ ಕನ್ನಡ ಭವನ ಆಗೋಯ್ತು, ವಾಲಿಬಾಲ್ಗೆ ತೊಂದರೆ ಆಗ್ತದೆ, ಕ್ರೀಡೆಗೆ ತೊಂದರೆ ಆಗುತ್ತೆ ಅಂತ ಅದಕ್ಕೆ ಆತಂಕ ಪಡೋ ಅಗತ್ಯ ಇಲ್ಲ. ನಾಳೆನೆ ಟೆಂಡರ್ ಅನ್ನ ಮಾಡಕ್ ಹೇಳಿದೀವಿ. ವಾಲಿಬಾಲ್ನ ಸಿಂಥೆಟಿಕ್ ಕೋರ್ಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ 70 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ. ನಾಳೆನೆ ಟೆಂಡರ್ ಆಗುತ್ತೆ. ಅದು ಇನ್ನ 2-3 ತಿಂಗಳಲ್ಲಿ ಉತ್ತಮವಾದ ವಾಲಿಬಾಲ್ ಕೋರ್ಟ್ ಅನ್ನ ನಿರ್ಮಾಣ ಮಾಡಿ ಕ್ರೀಡಾ ಅಭಿಮಾನಿಗಳಿಗೆ ಅದನ್ನ ಅರ್ಪಣೆಯನ್ನ ಮಾಡ್ತೀವಿ. ಇದರ ಜೊತೆಗೆ ಬ್ಯಾಸ್ಕೆಟ್ ಬಾಲ್ ಸ್ಟೇಡಿಯಂ ಅನ್ನ 3.5 ಕೋಟಿ ರೂಪಾಯಿಯಲ್ಲಿ ಅತ್ಯುತ್ತಮವಾದ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಿ ನಿರ್ಮಾಣ ಮಾಡ್ತಾ ಇದೀವಿ. ಮುಂದಿನ 15 ದಿನದಲ್ಲಿ ಅದಕ್ಕೂ ಭೂಮಿ ಪೂಜೆಯನ್ನ ಮಾಡ್ತೀವಿ. ನಂತರ ವಿಶ್ವವಿದ್ಯಾನಿಲಯದ ಒಳಗಡೆ 2 ವರ್ಷದಿಂದ ಅರ್ಧಕ್ಕೆ ನಿಂತೋಗಿದ ಕ್ರೀಡಾಂಗಣಕ್ಕೆ 2 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ. ಅದನ್ನು ಕೂಡ ಇನ್ನ 6 ತಿಂಗಳಲ್ಲಿ ಸಂಪೂರ್ಣಗೊಳಿಸಿ ಅದನ್ನು ಕೂಡ ನಿಮ್ಮೆಲ್ಲರಿಗೂ ಉದ್ಘಾಟನೆಗೆ ಅರ್ಪಣೆಯನ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ, ಮೂಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಪಂ ಸಿಇಒ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜೆ ಶೋಭಾರಾಣಿ ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು.
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರ ಸೂಚನೆಯ ಮೇರೆಗೆ ಕಾಂಗ್ರೆಸ್ ಮುಖಂಡರಾದ ಎಲ್ ಕೃಷ್ಣ ಅವೇಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಧ್ಯಮ ಮತ್ತು ಸಂವಹನ ವಿಭಾಗದ ಮಂಡ್ಯ ಜಿಲ್ಲಾ ಮಾಧ್ಯಮ ಸಂಚಾಲಕರಾಗಿ ಇಂದಿನಿಂದ ಜಾರಿಗೆ ಬರುವಂತೆ ನೇಮಿಸಲಾಗಿದ್ದು ಎಂದು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಅವರ ಮೂಲಕ ನೇಮಕಾತಿ ಆದೇಶ ಪತ್ರವನ್ನು ಸ್ವೀಕರಿಸಿದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಧ್ಯಮ ಮತ್ತು ಸಂವಹನ ವಿಭಾಗದ ಅಧ್ಯಕ್ಷರಾದ ರಮೇಶ್ ಬಾಬು, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್, ಒಕ್ಕಲಿಗ ನಿಗಮದ ಅಧ್ಯಕ್ಷರಾದ ಎಂಎಸ್ ಆತ್ಮನಂದ, ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ಅವರಿಗೆ ಅಭಿನಂದಿಸಿ ನೇಮಕಾತಿ ಆದೇಶ ಪತ್ರವನ್ನು ಪಡೆದರು. ಅವ್ರನ್ನ ಮಾಧ್ಯಮ ಮಾಡಿ ಅಂದ್ರೆ ಏನು ಮಾಡ್ತಪ್ಪ ವಿಡಿಯೋನೂ ಇರಲಿ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಿಡಿ ಗಂಗಾಧರ್, ತಮಗೆ ನೀಡಿರುವ ಈ ಜವಾಬ್ದಾರಿಯನ್ನು ವಹಿಸಿಕೊಂಡು ಪಕ್ಷದ ಸಿದ್ಧಾಂತಗಳಿಗೆ ಅನುಗುಣವಾಗಿ ತಾವು ಪಕ್ಷದ ವಕ್ತಾರರಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲು ಮತ್ತು ಪಕ್ಷದ ಸೂಚನೆಗಳಿಗೆ ಅನುಗುಣವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಲು ಸಲಹೆ ನೀಡಿದರು. ಮಾಧ್ಯಮ ಸಂಚಾಲಕರನ್ನಾಗಿ ಎಲ್ ಕೃಷ್ಣ ಅವರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಮಾಧ್ಯಮ ವಿಭಾಗ ನೇಮಕ ಮಾಡಿದೆ. ನಮ್ಮ ಉಸ್ತುವಾರಿ ಸಚಿವರು, ನಮ್ಮೆಲ್ಲ ಶಾಸಕರು ಇವತ್ತು ಕೃಷ್ಣ ಅವ್ರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿ ಅಂತ ಆಶಿಸಿದ್ದಾರೆ. ಆ ಪ್ರಕಾರ ಮುಂದಿನ ದಿನಗಳಲ್ಲಿ ಮಾಧ್ಯಮ ವಿಭಾಗವನ್ನು ಹೆಚ್ಚು ಶಕ್ತಿಯುತ ಮಾಡುವ ಮೂಲಕ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಕೃಷ್ಣ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ.
ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಗರ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಎಸ್ ಅಭಿಲಾಷ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಶಿವಲಿಂಗೇಗೌಡ, ಗುರು, ಒಕ್ಕಲಿಗರ ಸೇವ್ ಟ್ರಸ್ಟ್ ಅಧ್ಯಕ್ಷರಾದ ಸಿಜೆ ತಮ್ಮಯ್ಯ, ಜಿಲ್ಲಾಧ್ಯಕ್ಷರಾದ ಕೆಸಿ ರವೀಂದ್ರ, ಎಂಎನ್ ಶಿವರಾಮು, ಮಹೇಶ್, ನಾಗಲಿಂಗಪ್ಪ, ಅಂಜನಾ ಶ್ರೀಕಾಂತ್, ಜಲೇಂದ್ರ ಸೇರಿದಂತೆ ಇನ್ನಿತರ ಮುಖಂಡರುಗಳು ಇದ್ದರು. ಶಿವಳ್ಳಿ ಗ್ರಾಮದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಫೆಬ್ರವರಿ 1ರಂದು ಹಿಂದೂ ಸಮಾಜೋತ್ಸವವು ಶಿವಳ್ಳಿ ಗ್ರಾಮದಲ್ಲಿ ನಡೆಯಲಿದೆ ಎಂದು ಸಮಿತಿ ಸದಸ್ಯ ರಾಘವೇಂದ್ರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧರ್ಮಗಳ ನಡುವೆ ಸಾಮರಸ್ಯ, ಹಿಂದೂ ಧರ್ಮೀಯರಲ್ಲಿ ಒಗ್ಗಟ್ಟು, ಜಾಗೃತಿ, ಧಾರ್ಮಿಕ ಅಸಡ್ಡೆ ತಪ್ಪಿಸುವುದು ಸಮಾಜೋತ್ಸವದ ಉದ್ದೇಶವಾಗಿದೆ ಎಂದರು. ಅಂದು ಮಧ್ಯಾಹ್ನ 3 ಗಂಟೆಗೆ ಗ್ರಾಮದ ಶ್ರೀ ತಿರುಮಲನಾರಾಯಣ ಸ್ವಾಮಿ ದೇವಸ್ಥಾನದಿಂದ ವಿಶ್ವೇಶ್ವರಯ್ಯ ವೃತ್ತದ ಕರ್ನಾಟಕ ಕಾವೇರಿ ಗ್ರಾಮೀಣ ಬ್ಯಾಂಕ್ ಪಕ್ಕದ ಹಳೇ ಚೆನ್ನಯ್ಯಗೌಡ ಚಿತ್ರಮಂದಿರ ಮೈದಾನದವರೆಗೆ ಶೋಭಾಯಾತ್ರೆ ನಡೆಸಲಾಗುವುದು. ಸಂಜೆ 4:30 ಗಂಟೆಗೆ ಮೈದಾನದ ಆವರಣದಲ್ಲಿ ಸಾರ್ವಜನಿಕ ಸಮಾರಂಭ ನಡೆಯಲಿದೆ ಎಂದರು. ಹಿಂದೂ ಸಮಾಜೋತ್ಸವದ ಸಮಾರಂಭವು ಬೇಬಿಬೆಟ್ಟದ ಶ್ರೀ ರಾಮಯೋಗೀಶ್ವರ ಮಠದ ಶ್ರೀ ಶಿವಬಸವ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ನಿವೃತ್ತ ಯೋಧ ಶೌರ್ಯಚಕ್ರ ಪ್ರಶಸ್ತಿ ಪುರಸ್ಕೃತ ಕ್ಯಾಪ್ಟನ್ ಆರ್. ಲೂಯಿಸ್ ಮುಖ್ಯ ಅತಿಥಿಗಳಾಗಿ ಮೈಸೂರು ವಿಭಾಗ ಸಹ ಬೌದ್ಧಿಕ್ ಪ್ರಮುಖ್ ಮಹೇಂದ್ರ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದು ವಿವರಿಸಿದರು. ಆಯೋಜನಾ ಸಮಿತಿ ಶಿವಳ್ಳಿ ಕೇಂದ್ರ ವತಿಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 1/2/2026 ಇಸ್ವಿ ಭಾನುವಾರ 3 ಗಂಟೆಗೆ ಶಿವಳ್ಳಿ ಗ್ರಾಮದ ಚೆನ್ನಯ್ಯಗೌಡ ಚಿತ್ರಮಂದಿರದ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ದಯವಿಟ್ಟು ಎಲ್ಲ ಬಾಂಧವರು ಪಕ್ಷ, ಧರ್ಮ, ಭೇದ, ಜಾತಿ, ಪ್ರಾಂತ ಎಲ್ಲವನ್ನು ಬಿಟ್ಟು ಹಿಂದೂ ಸಮಾಜೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಬೇಕು. ಈ ಆಯೋಜನಾ ಸಮಿತಿಯ ಉದ್ದೇಶ ಒಂದೇ, ಯಾವುದೇ ಒಂದು ಧರ್ಮಗಳ ನಡುವೆ ಸಾಮರಸ್ಯವನ್ನು ಮೂಡಿಸೋದ್ರ ಜೊತೆಗೆ ನಮ್ಮ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟನ್ನು ತೋರಿಸುವಂಥದ್ದಾಗಿರುತ್ತದೆ. ಇದರಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಧರ್ಮದ ಜಾಗೃತಿ ದಿನದಿಂದ ದಿನಕ್ಕೆ ಹಿಂದೂ ಧರ್ಮದಲ್ಲಿ ಕಮ್ಮಿ ಆಗ್ತಾ ಇದೆ. ಆ ಒಂದು ಧರ್ಮ ಜಾಗೃತಿಯನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು. ಮತ್ತು ಹಿಂದೂಗಳ ಬಗ್ಗೆ ಅಸಡ್ಡೆ ತೋರುವಂಥವ್ರಿಗೆ ಅವರ ಧ್ವನಿಯನ್ನು ಮೆಟ್ಟಿ ನಿಲ್ಲಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಮತ್ತು ಹಿಂದೂ ಭಾವನೆಗಳ ಮತ್ತು ಹಿಂದೂ ಆಚರಣೆಗಳ ಹಿಂದೂ ಒಂದು ಏನಿದೆ ಏಕತೆ ಇದೆ, ಅದನ್ನು ಒಗ್ಗಟ್ಟನ್ನು ಯಾರು ಹೊಡಿಲಿಕ್ಕೆ ಬರ್ತಾರೆ ಅವ್ರಿಗೆ ಹಿಂದೂಗಳೆಲ್ಲ ಜಾಗೃತರಾಗಿದ್ದಾರೆ. ಅವ್ರು ಯಾವತ್ತೂ ಇಂಥವೆಲ್ಲ ಸಹಿಸಲ್ಲ ಅಂತ ಅವ್ರಿಗೆ ನಾವು ಇದನ್ನು ಸಂದೇಶವನ್ನು ತೋರಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಶಿವಬಸವ ಸ್ವಾಮೀಜಿ, ರಾಮಯೋಗೀಶ್ವರ ಮಠ, ಬೇಬಿ ಮಠದವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಮತ್ತು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಕ್ಯಾಪ್ಟನ್ ಆರ್. ಲೂಯಿಸ್ರವರು, ನಿವೃತ್ತ ಯೋಧರು, ಚಾಮರಾಜನಗರ ಜಿಲ್ಲೆ ಶೌರ್ಯ ಪ್ರಶಸ್ತಿ ವಿಜೇತರು, ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಮತ್ತು ದಿಕ್ಸೂಚಿ ಭಾಷಣವನ್ನು ಮಹೇಂದ್ರ ಜಿ, ಮೈಸೂರು ವಿಭಾಗ ಸಹ ಬೌದ್ಧಿಕ ಪ್ರಮುಖರವರು ಸಹ ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣವನ್ನು ಮಾಡ್ತಾಯಿದ್ದಾರೆ. ಇದರ ಜೊತೆಗೆ ವಿವಿಧ ಒಂದು ಪ್ರಕಾರಗಳ ದಕ್ಷಿಣ ಭಾರತದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ದೊಡ್ಡ ಕಲಾ ತಂಡ, ಭಜನಾ ತಂಡ ನಮ್ಮ ಶಿವಳ್ಳಿ ಗ್ರಾಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಭಾವಾಂತರ ಬಿರುದು ಪಡೆದಂಥ ಶ್ರೇಷ್ಠ ಖ್ಯಾತಿಯ ಒಂದು ತಂಡ ಆಗಿರ್ತದೆ. ಅವರು ಈ ಸಮಾಜೋತ್ಸವದಲ್ಲಿ ಭಾಗವಾಗಿ ನಮ್ಮ ಆ ಸಂಸ್ಕೃತಿ ಪರಂಪರೆಗಳನ್ನ ನಮ್ಮ ಜನಗಳಿಗೂ, ನಮ್ಮ ಜಿಲ್ಲೆಗಳಿಗೂ, ನಮ್ಮ ಪ್ರಾಂತಗಳಿಗೂ ತಲುಪಿಸುವಂಥ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಮತ್ತು ನಮ್ಮ ನಿವೃತ್ತ ಯೋಧರಾದಂಥ ಕರ್ನಲ್ ಲೂಯಿಸ್ರವರು ನಮ್ಮ ರಾಷ್ಟ್ರವನ್ನು, ದೇಶವನ್ನು ಸುತ್ತಿ ಬಂದಿರುವಂಥವರು. ಅವರು ಶೌರ್ಯ ಪ್ರಶಸ್ತಿಯನ್ನು ಸಹ ತಗೊಂಡಿರ್ತಾರೆ. ಅವರು ನಮ್ಮ ಜನಗಳಿಗೆ ದೇಶದ ರಕ್ಷಣೆ, ಅಲ್ಲಿರುವಂಥ ಕಷ್ಟ ಸುಖ ನೋವುಗಳು, ನಮ್ಮ ಹಿಂದೂ ಸಮಾಜ ಯಾವ ಥರ ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಡಲಿದ್ದಾರೆ. ಅದ್ರ ಜೊತೆಗೆ ನಮ್ಮ ಹಿರಿಯ ಪ್ರಮುಖರುಗಳು, ಸಮಿತಿ ಸದಸ್ಯರುಗಳು ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ಮಾಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಹಿಂದೂ ಬಾಂಧವರು ಯಾವುದೇ ಪಕ್ಷವನ್ನು ಮರೆತು, ಯಾವುದೇ ಧರ್ಮವನ್ನು ಮರೆತು ಹಿಂದೂಗಳೆಲ್ಲ ಒಂದು ಅನ್ನುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಬೇಕು. ಏಕೆಂತಂದರೆ ದಿನೇ ದಿನೇ ಹಿಂದೂಗಳ ಮೇಲೆ ಒಂದು ದುಷ್ಟ ಶಕ್ತಿಯ ಕಣ್ಣು ಬೀಳ್ತಾ ಇರುವಂಥ ಈ ದಿನಗಳಲ್ಲಿ ಹಿಂದೂಗಳೆಲ್ಲ ಜಾಗೃತಿ ಆಗಲಿಲ್ಲ ಅಂತೇಳಿದ್ರೆ ಮುಂದೆ ಒಂದು ದಿವಸ ನಾವು ಅದಕ್ಕೆ ಕೆಲವೊಂದು ಅದಕ್ಕೆ ಬೆಲೆ ತರಬೇಕಾಗುತ್ತೆ. ಆ ಬೆಲೆ ತರೋಕ್ಕಿಂತ ಮುಂಚೆ ಹಿಂದೂಗಳೆಲ್ಲ ಎಚ್ಚೆತ್ಕೊಬೇಕು. ಅದೇ ಕಾರಣ ಸನ್ಮಾನ್ಯ ಪತ್ರಿಕಾ ಮಿತ್ರರು
ನಮ್ಮ 4ನೇ ಅಂಗಾದಂಥ ಪತ್ರಿಕಾ ಮಿತ್ರರು ಇದನ್ನು ಹೆಚ್ಚು ಪ್ರಚಾರ ಮಾಡಿ ನಮ್ಮ ಹಿಂದೂಗಳಲ್ಲಿ ಒಂದು ಸದ್ಭಾವನೆಯನ್ನು, ಏಕತೆಯನ್ನು, ಧಾರ್ಮಿಕ ಭಾವನೆಯನ್ನು ಮತ್ತು ನಮ್ಮಲ್ಲಿ ಆಗುವಂಥ ಮತಾಂತರಗಳನ್ನು ಹೆಚ್ಚು ಪ್ರಚಾರ ಮಾಡಿ ಹಿಂದೂಗಳಲ್ಲಿ ಜಾಗೃತಿ ಬೆಳೆಸಲಿಕ್ಕೆ ತಮ್ಮ ಕೊಡುಗೆನೂ ತುಂಬ ಅಪಾರ ಇರ್ತದೆ ಅಂತ ಹೇಳ್ತಾ, ಮತ್ತು ಇದೇ ಕಾರ್ಯಕ್ರಮದಲ್ಲಿ ತಾವು ಸಹ ಭಾಗವಹಿಸಬೇಕು. ಇದನ್ನು ಮತ್ತು ಈಗ ನಾವು 1ನೇ ತಾರೀಕು ನಡೆಸುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರವನ್ನು ಕೊಟ್ಟು ಹಿಂದೂಗಳ ಏಳ್ಗೆಗೆ ಮತ್ತು ಹಿಂದೂಗಳ ದೇವದೇಶಗಳಿಗೆ, ಹಿಂದೂಗಳ ಏಕತೆಗೆ, ಹಿಂದೂಗಳ ಒಂದು ಒಗ್ಗಟ್ಟಿಗೆ, ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಏನೇನು ಅಡ್ಡಿ ಆಗ್ತಾಯಿದೆ, ಏನೇನು ತೊಂದರೆ ಆಗ್ತಾಯಿದೆ ಅದೆಲ್ಲ ಎಲ್ಲರೂ ಜಾಗೃತಿ ಆಗಲಿಕ್ಕೆ ಏನೇನು ಮಾಡಬೇಕು ಅಂತ ನೀವು ಸಹ ಸಹಕಾರ ಕೊಡಬೇಕು ಅಂತ ಕೇಳ್ತಾ, ಇನ್ನು ಏನೇ ಥರದ್ದು ಹಿಂದೂಗಳ ಬಗ್ಗೆ ನಿಮಗೆ ಗೊತ್ತಿದೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಆ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಜಾಗೃತಿಯನ್ನು ಮಾಡ್ಕೊಬೇಕು. ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸಮಯದಲ್ಲಿ ಹಿಂದೂಗಳಿಗೆ ಧಕ್ಕೆ ಆದರೆ, ಒಬ್ಬ ಹಿಂದೂಗೆ ಧಕ್ಕೆ ಆದರೂ ಇನ್ನೊಬ್ಬಗೆ ನೋವಾಗುತ್ತೆ, ಯಾರಿಗೂ ಆಗಿದೆ ಅಂತ ಎಲ್ಲ ಒಬ್ಬರು ಕೂತ್ಕೊಳ್ಳೋದಲ್ಲ. ಇದರಲ್ಲಿ ಎಲ್ಲ ಪಕ್ಷಗಳಲ್ಲೂ ಹಿಂದೂಗಳಿದ್ದಾರೆ. ಇದರಲ್ಲಿ ಯಾವುದೇ ಒಂದು ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಇಲ್ಲ, ಹಿಂದೂಗಳನ್ನು ಒಗ್ಗೂಡಿಸುವಂಥ ಕಾರ್ಯಕ್ರಮ. ದಯವಿಟ್ಟು ಯಾವುದೇ ಒಂದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಪಂಥವನ್ನು ಬಿಟ್ಟು, ಜಾತಿಯನ್ನು ಬಿಟ್ಟು, ಭಾಷೆಯನ್ನು ಬಿಟ್ಟು, ನಮ್ಮ ಒಂದು ಎಲ್ಲ ವಿಚಾರಗಳನ್ನ ಬಿಟ್ಟು. ಗೋಷ್ಠಿಯಲ್ಲಿ ವೇಣುಗೋಪಾಲ್, ಕುಮಾರ್, ನಾಗರಾಜ್, ವೆಂಕಟೇಶ್ ಇದ್ದರು. ಶ್ರೀ ದಂಡಿನ ಮಾರಮ್ಮ ದೇವಸ್ಥಾನ, ಸಮುದಾಯ ಭವನ, ರಸ್ತೆ ಚರಂಡಿ ಸೇರಿದಂತೆ ಬೈರಾಪುರ ವ್ಯಾಪ್ತಿಗೆ ಬರುವ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾ ಯತೀಂದ್ರ ಸಿದ್ದರಾಮಯ್ಯರವರ ಸಹಕಾರದಿಂದ ಆಗಿದ್ದು, ಬೈರಾಪುರ ಜನತೆ ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಿ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ನೋಡಬೇಕೆಂಬುದನ್ನು ಬಯಸುತ್ತೇವೆಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಗ್ರಾಮದ ಹಿರಿಯ ಮುಖಂಡರಾದ ಬಿ. ಮರಯ್ಯ ತಿಳಿಸಿದರು. ಟಿ. ನರಸೀಪುರ ಪಟ್ಟಣದ ಬೈರಾಪುರದಲ್ಲಿ ಅದ್ಧೂರಿಯಾಗಿ ಆಚರಿಸುವ ಗ್ರಾಮದ ಶ್ರೀ ದಂಡಿನ ಮಾರಮ್ಮ ದೇವಸ್ಥಾನದಲ್ಲಿ ಹೋಮು, ಹವನ, ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಡುವ ಮೂಲಕ ಅದ್ಧೂರಿ ಗ್ರಾಮದೇವತೆ ಹಬ್ಬಕ್ಕೆ ಚಾಲನೆ ನೀಡಿ ಮಾತನಾಡಿ, ನಮ್ಮ ಬೈರಾಪುರ ಗ್ರಾಮದಲ್ಲಿರುವ 8 ದೇವಸ್ಥಾನಗಳಿಗೆ ಸಿದ್ದರಾಮಯ್ಯರವರು 1 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಿದ್ದು, ಹಬ್ಬದ ವಾತಾವರಣ ಕಳೆಗಟ್ಟಿದೆ. ನಾಳಿದ್ದು ಅದ್ಧೂರಿಯಾಗಿ ಗ್ರಾಮದ ಜನತೆ ಹಬ್ಬವನ್ನು ಆಚರಿಸಲಿರುವುದಾಗಿ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯರವರನ್ನು ಕರೆದು ಗ್ರಾಮದ ಎಲ್ಲಾ ದೇವಸ್ಥಾನಗಳ ಉದ್ಘಾಟನೆಯನ್ನು ನೆರವೇರಿಸಲಾಗುವುದೆಂದರು. ನಮ್ಮ ಗ್ರಾಮಕ್ಕೆ ಸುಮಾರು 8 ದೇವಸ್ಥಾನಗಳಿಗೆ ಅನುದಾನವನ್ನು ನೀಡಿ, ದಂಡಿನ ಮಾರಮ್ಮನ ದೇವಸ್ಥಾನ, ಹಿತ್ತಲ ಮಾರಮ್ಮನ ದೇವಸ್ಥಾನ, ಉಪ್ಪಿಟ್ಟು ಸೊಪ್ಪಿಟ್ಟಮ್ಮನ ಮಾರಮ್ಮನ ದೇವಸ್ಥಾನ ಮತ್ತು ಚೆನ್ನಪ್ಪಾಜಿ ದೇವಸ್ಥಾನ ಅಭಿವೃದ್ಧಿಗೋಸ್ಕರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಯತೀಂದ್ರ ಸಾಹೇಬ್ರವರು ನಮ್ಮ ಎಡಗೈ ಜನಾಂಗದ ಬೈರಾಪುರ ಗ್ರಾಮಕ್ಕೆ ಸುಮಾರು 1 ಕೋಟಿ ರೂಪಾಯಿಗಳನ್ನು ನೀಡಿ ಎಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ನನ್ನನ್ನು ಕರೆಸಿ, ಎಷ್ಟು ದೇವಸ್ಥಾನಗಳಿದೆಯೋ ಅಷ್ಟು ದೇವಸ್ಥಾನನೂ ಕೂಡ ಅಭಿವೃದ್ಧಿ ಆಗಬೇಕು. ನಾನು ಮುಂದಿನ ದಿನಗಳಲ್ಲಿ ಬಂದು ಎಲ್ಲ ದೇವಸ್ಥಾನಗಳನ್ನು ಕೂಡ ನಾನು ಉದ್ಘಾಟನೆ ಮಾಡ್ತೀನಿ ಅಂತ ನಮಗೆ ಹೇಳಿದ್ರು. ಜೊತೆಗೆ ಏನಪ್ಪ ಅಂತ ಅಂದರೆ, ನಮ್ಮ ಗ್ರಾಮದಲ್ಲಿ ನಾಳಿದ್ದು ಹಬ್ಬ ಇರೋದ್ರಿಂದ ಇದನ್ನು ಜರೂರಾಗಿ ಬಿಟ್ಕೊಡ್ಬೇಕಾಗಿತ್ತು. ನಾನು ಗ್ರಾಮದ ಯಜಮಾನರಿಗೆ ನಾಳಿದ್ದು ಹಬ್ಬ ಇರೋದ್ರಿಂದ ಈ ದೇವಸ್ಥಾನನ ನಾವು ಈಗ ಜರೂರಾಗಿ ಬಿಟ್ಕೊಟ್ಟಿದ್ದೀವಿ. ಇನ್ನೂ ಉಳಿಕೆ ಕೆಲಸಗಳಿದೆ. ಹಬ್ಬ ಮುಗಿದ ನಂತರ ಉಳಿಕೆ ಕೆಲಸಗಳನ್ನು ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ನಮ್ಮ ಜನಾಂಗದ ದೇವಸ್ಥಾನಗಳಿರ್ಬೋದು, ಅಭಿವೃದ್ಧಿ ಇರ್ಬೋದು, ರಸ್ತೆ ಇರ್ಬೋದು, ಏನು ಸ್ಮಶಾನ ಅಭಿವೃದ್ಧಿ ಇರ್ಬೋದು, ಇದನ್ನು ಭವನ, ಈಗಾಗಲೇ ಭವನವನ್ನು ಕೂಡ ಸುಮಾರು ಒಂದು ಸಣ್ಣ ಬೇಸ್ ಮಟ್ಟದಿಂದ ಇಲ್ಲಿ ತನಕ 7 ಕೋಟಿ ರೂಪಾಯಿಗಳನ್ನು ಅನುದಾನ ಕೊಟ್ಟು ಇಡೀ ರಾಜ್ಯದಲ್ಲಿ ಯಾವ ಗ್ರಾಮಕ್ಕೂ ಕೂಡ ಇಷ್ಟು ಅನುದಾನನ ನೀಡಿಲ್ಲ. ನಾವು ಎಷ್ಟೇ ಕಷ್ಟವಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರವರ ಒಡಗೂಡಿ ಅವರು ಇರೋ ತನಕ
ಅವ್ರ ಮಗ ಇರೋ ತನಕ ನಮ್ಮ ಜನಾಂಗದ ಓಟು ಪ್ರತಿಯೊಂದು ಮನೆಗೂ ಕೂಡ ಅವರ ಸೇವೆ ಮಾಡೋಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧವಾಗಿದ್ದೀವಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆದು ಏನು ಒಂದು 8 ದೇವಸ್ಥಾನಕ್ಕೆ ಅನುದಾನ ಕೊಟ್ಟಿದ್ದಾರೋ ಅದನ್ನು ಸಂಪೂರ್ಣ ಮಾಡಿ ಅವ್ರನ್ನ ಕರೆತಂದು ಇಲ್ಲಿ ಅವರ ಕೈನಿಂದ ಉದ್ಘಾಟನೆ ನಾನು ಮಾಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ನೆರೆದಿದ್ದ ಭಕ್ತಾದಿಗಳಿಗೆ ಪುರಸಭೆ ಮಾಜಿ ಸದಸ್ಯರಾದ ಪ್ರೇಮ ಮರಯ್ಯ ಕುಟುಂಬ ವರ್ಗ ಪ್ರಸಾದ ವಿನಿಯೋಗ ಮಾಡಿಸಿದರು. ಈ ಸಂದರ್ಭದಲ್ಲಿ ದಿವಾಕರ್ ಮರಯ್ಯ, ಮಹೇಂದ್ರ, ಗ್ರಾಮದ ದೊಡ್ಡ ಯಜಮಾರಾದ ಚಿಕ್ಕಲಿಂಗಯ್ಯ, ಜೆ ಮಹದೇವ, ಚಿಕ್ಕನಂಜಯ್ಯ, ಪುಟ್ಟಸ್ವಾಮಿ, ರಾಜಣ್ಣ, ದಿಲೀಪ್ ಕುಮಾರ್, ಮಹದೇವಸ್ವಾಮಿ, ಕುಮಾರ್, ಮಹದೇವ್, ಪುನೀತ್, ಅಭಿ, ಸುರೇಶ್, ಗಿರೀಶ್, ಪ್ರಕಾಶ್, ಘಟಕ ಮಹದೇವ್ ಸೇರಿದಂತೆ ಇತರರಿದ್ದರು.